ಸಭಾ ಆಗತ್ತೆ. ನಾಳೆ ಗುರುವಾರ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಇರುತ್ತೆ. ಕ್ಯಾಬಿನೆಟ್ ಸಭೆಯ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ನಾಲ್ಕು MLC ಸ್ಥಾನಗಳಿಗೆ ನಾಮನಿರ್ದೇಶನ ತುಂಬಾ ದಿನಗಳಿಂದ ಬಾಕಿ ಉಳ್ಕೊಂಡಿದೆ. ಅದು ಫೈನಲ್ ಆಗತ್ತಂತೆ. ನಿಗಮ ಮಂಡಳಿ ನಿರ್ದೇಶಕರ ಪಟ್ಟಿ ಕೂಡ ಫೈನಲ್ ಆಗತ್ತ. ಕಳೆದ ಸಲ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಇಬ್ಬರೂ ದಿಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನಿಸಿದ್ರೂ ಸಮಯ ಕೊಟ್ಟಿರಲಿಲ್ಲ. ಈಗ ನಾಡಿದ್ದು OBC ಸಭೆ ಇದೆ ದೆಹಲಿಯಲ್ಲಿ 25ನೇ ತಾರೀಕು. ಸಿದ್ದರಾಮಯ್ಯನವರು ಆ ಸಭೆಗೆ ಭಾಗಿಯಾಗ್ತಾರೆ. ಅಲ್ಲೇನಾದ್ರೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರಾ? ವಿ ಡೋಂಟ್ ನೋ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಕಳೆದ ಸಲ ದಿಲ್ಲಿಗೆ ಹೋದಾಗ ಇಂಡಿಯಾ ಟುಡೇ ನ್ಯೂಸ್ ಚಾನೆಲ್ಗೆ ಹೇಳಿಕೆಯನ್ನ ಕೊಟ್ಟರು. ಅದಾದ ನಂತರ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಸಿಕ್ಕಿಲ್ಲ. ಅದೇನಿದೆಯೋ ಬಗೆಹರಿಸ್ಕೊಂಡು ಬನ್ನಿ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಮನವಿ ಮಾಡ್ತಾ ಇದ್ದಾರಂತೆ ಸಿದ್ದರಾಮಯ್ಯನವರಿಗೆ. ಈ ಸಲ ದಿಲ್ಲಿಗೆ ಹೋದಾಗ ಒಂದ್ಸಲ ಬಗೆಹರಿಸ್ಕೊಂಡು ಬಂದ್ಬಿಡಿ ಅದನ್ನ. ಈ ಮಧ್ಯೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ಶಾಸಕ DK ಶಿವಕುಮಾರ್ ಅವರ ಬೆಂಬಲಿಗ ಶಿವಗಂಗಾ ಬಸವರಾಜು ಹೇಳ್ತಾರೆ, ಅದರ ಮಧ್ಯದಲ್ಲಿ ಡಿಸೆಂಬರು ಬರುತ್ತೆ, ನೋಡ್ತಾ ಇರಿ ಏನಾಗುತ್ತೆ ಅಂತ. ಈ ಹೇಳಿಕೆಯನ್ನ ವಾಕ್ ಸ್ವಾತಂತ್ರ್ಯದ ಪರಿಧಿಯಲ್ಲಿ ತರ್ತಾರವರು. ಯಾಕೆ ಮಾತಾಡೋ ಸ್ವಾತಂತ್ರ್ಯ ಇಲ್ವಾ ನಮಗೆ? ಕಾಂಗ್ರೆಸ್ನಲ್ಲಿ ಸ್ವಾತಂತ್ರ್ಯ ಇದೆ, ಬಿಜೆಪಿಲಿ ಇಲ್ಲ. ನೋಡಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಬಿಟ್ರು ಅಂತ. ಯತ್ನಾಳರನ್ನ ಉಚ್ಚಾಟನೆ ಮಾಡಿದ್ರು, ರೇಣುಕಾಚಾರ್ಯರಿಗೆ ನೋಟಿಸ್ ಕೊಟ್ಟರು ಬಿಜೆಪಿಯಲ್ಲಿ. ಅಲ್ಲಿ ಮಾತನಾಡೋ ಸ್ವಾತಂತ್ರ್ಯನೇ ಇಲ್ಲ. ನಮ್ಮ ಪಕ್ಷದಲ್ಲಿದೆ, ನಾನು ಮಾತಾಡ್ತೀನಿ ಅಂತ. ಅವರು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಇದ್ರೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೈಕಮಾಂಡ್ ಹೇಳಿದೆ, ಯಾರು ತುಟಿ ಪಿಟಕ್ಕನ್ನಬಾರದು ಅಂತಿದ್ದಾರೆ. ಐದು ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವೇ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯ. ಈ ವಿಷಯದ ಬಗ್ಗೆ ನಮ್ಮ ವರಿಷ್ಠರು ಎಲ್ಲರಿಗೂ ತಾಕೀತು ಮಾಡಿದ್ದಾರೆ. ಇವೆಲ್ಲ ಅಪ್ರಸ್ತುತ. ಇವತ್ತು ನಾವು ಭಾಳ ಗಟ್ಟಿಯಾಗಿದ್ದೇವೆ. ಅದರಲ್ಲಿ ಇದು ಪ್ರಸ್ತಾಪನೆ ಬರುವಂಥದ್ದು ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಹೇಳಿದ್ದಾರೆ ವರಿಷ್ಠರು, ಯಾರೂ ತುಟಿ ಪಿಟಕ್ ಅನ್ನಬಾರ್ದು, ಈ ವಿಷಯದ ಬಗ್ಗೆ ಯಾರೂ ಮಾತನಾಡಬಾರ್ದು ಅಂತೇಳಿ. ಮತ್ತೆ ಅದಕ್ಕೆ ಹೇಳಿದ್ನಲ್ಲ, ಎಲ್ಲ ವಿಷಯಗಳು ಹೈಕಮಾಂಡ್ ಗಮನದಲ್ಲಿದೆ. ಅವರು ಸೂಕ್ತವಾದಂಥ ಅವರಿಗೆ ಸೂಚನೆಯನ್ನು ಕೊಡ್ತಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.